guys, welcome back to Adi Kitchen. ಇವತ್ತು ಒಂದು ತುಂಬಾನೇ ಸ್ಪೆಷಲ್ ರೆಸಿಪಿ ಟ್ರೈ ಮಾಡ್ತಾ ಇದ್ದೀವಿ. ತುಂಬಾ ಸಿಂಪಲ್ ಆಗಿದೆ, ಇಂಗ್ರೀಡಿಯೆಂಟ್ಸ್ ತುಂಬಾ ಸಿಂಪಲ್ ಆಗಿದೆ, ಬಟ್ ದ ಹೆಲ್ತ್ ಬೆನಿಫಿಟ್ಸ್ ಆಫ್ ದಿಸ್ ಡಿಶ್ ಆರ್ ಫಿನಾಮಿನಲ್. Yes, ಇವತ್ತು we are going to be doing a raw banana curry vegetable. ಕರಿನೂ ಇರ್ಬೋದು, ಸೆಮಿ ವೆಜಿಟಬಲ್ ಇರ್ಬೋದು. ಫಸ್ಟ್ ಟೈಮ್ ನಾನು ಈ ರೆಸಿಪಿ ಟ್ರೈ ಮಾಡ್ತಾ ಇದ್ದೀನಿ. ಸೊ ಟ್ರೈ ಇಟ್ ವಿತ್ ಮೀ ಅಂಡ್ ಲೆಟ್ ಮೀ ನೋ ವಾಟ್ ಯು ಥಿಂಕ್ ಅಬೌಟ್ ಇಟ್. So of course about raw banana ಹೇಳಬೇಕು ಅಂದ್ರೆ ಇವಾಗ a lot of people are fighting with a lot of different kind of issues. Of course, first of all, anxiety, immunity building ಮಾಡಬೇಕು ನಾವು, ನಮ್ಮ ಹೆಲ್ತ್ ಬಗ್ಗೆ ನೋಡ್ಕೋಬೇಕು ನಾವು. ಸೊ ಆಲ್ ದೀಸ್ ಥಿಂಗ್ಸ್ ಆರ್ ಟೇಕನ್ ಕೇರ್ ಆಫ್ ಬೈ ವೆನ್ ಸಿಂಪಲ್ ವೆಜಿಟೇಬಲ್ ರಾ ಬನಾನಾ. ರಾ ಬನಾನಾ ನಿಮ್ಮ ಮನೆ ಎಲ್ಲಾ ಕಡೆ ಸಿಗುತ್ತೆ. ಇಟ್ಸ್ ಆಲ್ಸೋ ಅವೈಲಬಲ್ ನೆಕ್ಸ್ಟ್ ಟು ಯೋರ್ ಹೌಸ್. ಯು ಕ್ಯಾನ್ ಬೈ ಇಟ್ ಅಂಡ್ ಇಟ್ಸ್ ತುಂಬಾನೇ ಚೀಪ್, ತುಂಬಾನೇ ಅಫೋರ್ಡಬಲ್ ವೆಜಿಟೇಬಲ್ ಕೂಡ. ಸೊ ಐ ಥಾಟ್ ದಟ್ ಐ ಶೇರ್ ದಿಸ್ ರೆಸಿಪಿ ವಿತ್ ಯು ಬಿಕಾಸ್ ನಾನು ಕೂಡ ಒಂದು ಯೂಟ್ಯೂಬ್ ಅಲ್ಲಿ ತುಂಬಾನೇ ಇನೋವೇಟಿವ್ ರೆಸಿಪಿ ನೋಡಿದೆ ಅಂಡ್ health benefits. So this health benefits of these is, as we go, let's talk about it. So first start ಮಾಡೋಣ. ತುಂಬಾನೇ ಸಿಂಪಲ್ 3-4 ingredients ಇದೆ ರೆಸಿಪಿಯಲ್ಲಿ. there is an onion, there is a tomato, there is green chilies. ನಮ್ಮ raw bananas ನಾವು ಹಿಂಗ್ ಕಟ್ ಮಾಡಿದೀವಿ ಚಿಕ್ಕ ಪೀಸಸ್ ಅಲ್ಲಿ. ಐ ಹ್ಯಾವ್ ಟೇಕನ್ 4 raw bananas. ಅದನ್ನ ಕಂಪ್ಲೀಟ್ ಆಗಿ ಪೀಲ್ ಮಾಡಿ ನೀವು ವಾಟರ್ ಅಲ್ಲಿ ಸೋಕ್ ಮಾಡಿ ಕ್ಲೀನ್ ಮಾಡಿ ಸ್ಮಾಲ್ ಪೀಸಸ್ ಮಾಡಿ ಇರ್ಬೋದು. ಸೊ ಲೆಟ್ಸ್ ಸ್ವಿಚ್ ಆನ್ ದ ಗ್ಯಾಸ್ ಗೈಸ್. ಅಫ್ಕೋರ್ಸ್ ರಾ ಬನಾನಾದು ಹೆಲ್ತ್ ಬೆನಿಫಿಟ್ಸ್ ಬಗ್ಗೆ ನಾನು ನಿಮ್ಗೆ ಹೇಳ್ತಾ ಇದ್ದೆ. ಇಟ್ ಈಸ್ ಎಕ್ಸ್ಟ್ರೀಮ್ಲಿ ಗುಡ್ ಫಾರ್ ಇಮ್ಯುನಿಟಿ. ಇಟ್ ಬಿಲ್ಡ್ಸ್ ಇಮ್ಯುನಿಟಿ ಅಂಡ್ ಇಟ್ ಈಸ್ ವೆರಿ ಗುಡ್ ಫಾರ್ ದ ಹಾರ್ಟ್. ವೇಟ್ ಲಾಸ್ಗೂ ತುಂಬಾನೇ ಚೆನ್ನಾಗಿದೆ. ವಿ ಟೇಕನ್ 2 tablespoons ಆಫ್ ರಿಫೈನ್ಡ್ ಆಯಿಲ್, ಆಲಿವ್ ಆಯಿಲ್ ಏನಿದ್ರೆ ಮನೆಯಲ್ಲಿ ಅದು ಯೂಸ್ ಮಾಡ್ಬೋದು ನೀವು. ಅದನ್ನ ಸ್ವಲ್ಪ ಬಿಸಿ ಮಾಡಕ್ಕೆ ಇಡೋಣ. ಸೊ ನಾನು ಹೇಳ್ತಾ ಇದ್ದೆ ಇಮ್ಯುನಿಟಿಗೂ ತುಂಬಾ ಒಳ್ಳೇದು. It is very good for the heart. It is very good for weight loss. It is very good for any stomach related issues. So try ಮಾಡಿ. ತುಂಬಾನೇ ಸಿಂಪಲ್ ರೆಸಿಪಿ. ಐ ನೋ ದಟ್ ಈ ಒಂದು ರೆಸಿಪಿ ನಾನು ಸಡನ್ ಆಗಿ ನೋಡಿದೆ and ನಿನ್ನೆ I saw these raw bananas in the market and ಹೋಗ್ತಾ I was just like let me pick up. So I hope that ಚೆನ್ನಾಗಿ ಬರುತ್ತೆ. Let's try and see how it comes out. So ಇವಾಗ ಆಯಿಲ್ ಹಾಕಿದೀವಿ ನಾವು. ಕರಿ ಲೀವ್ಸ್, ಎಲ್ಲರೂ ಮನೆಯಲ್ಲಿ ಕರಿ ಲೀವ್ಸ್ ಇದ್ದೇ ಇರ್ತದೆ. ಕರಿ ಲೀವ್ಸ್ ಆಡ್ ಎಕ್ಸ್ಟ್ರೀಮ್ ಅಮೌಂಟ್ ಆಫ್ ಡೆನ್ಸ್ ಫ್ಲೇವರ್ ಟು ಎನಿ ಫುಡ್. ಸೊ ನನಗೂ ತುಂಬಾ ಇಷ್ಟ. ಸೊ ನಾನು ಇಷ್ಟ ಬಂದಂಗೆ ಹಾಕ್ತಾ ಇದ್ದೀನಿ. ಬಟ್ ನೀವು 3 ದೊಡ್ಡ ಬ್ರಾಂಚಸ್ ನೀವು ಹಾಕ್ಬೋದು. ಪ್ರಾಬಬ್ಲಿ ಅಬೌಟ್ 8 to 10 ಲೀವ್ಸ್ ಆಫ್ ಕರಿ ಹಾಕಿ ತಕ್ಷಣ ಇಟ್ ಗಿವ್ಸ್ ದಟ್ ಅಮೇಜಿಂಗ್ ಫ್ರೇಗ್ರೆನ್ಸ್. Keep the gas at sim at all given points of time. ಇದರಲ್ಲಿ ನಾವು ಒಂದು ಹ್ಯಾಂಡ್ಫುಲ್ ಎಸ್ ಮಮ್ಮ, ನಮ್ಮಮ್ಮ ಬಂದು ಮಾನಿಟರ್ ಮಾಡ್ತಾರೆ ನಮಗೆ ಕೆಲವೊಂದ್ಸತಿ. ಲೈಕ್ ಐ ಸೆಡ್ ದಟ್ ಗ್ಯಾಸ್ ಹತ್ರ ಹೋದಾಗ ಕಿಚನ್ ಅಲ್ಲಿ ಎನಿಥಿಂಗ್ ಕುಕ್ ಮಾಡಿದಾಗ ಪ್ಲೀಸ್ ಆಲ್ವೇಸ್ ಹ್ಯಾವ್ ಸಮ್ ಸಾರ್ಟ್ ಆಫ್ ಅನ್ ಅಸಿಸ್ಟೆನ್ಸ್ ಅರೌಂಡ್ ಯು. ಇಫ್ ಯು ಆರ್ ಯಂಗ್, ಇಫ್ ಯು ಆರ್ ನಾಟ್ ಯಂಗ್ ಆಲ್ಸೋ, ಟು ಆಲ್ ದಿ ಅಮೇಸಿಂಗ್ ಲೇಡೀಸ್ ಔಟ್ ದೇರ್, ದಯವಿಟ್ಟು ಸ್ಯಾನಿಟೈಸರ್ ಯೂಸ್ ಮಾಡಿ. ಡೋಂಟ್ ಗೋ ಇನ್ ಟು ದ ಕಿಚನ್. ಐ ಹರ್ಡ್ ದಟ್ a few instances have happened, so ದಯವಿಟ್ಟು ಬಿ ವೆರಿ ಕೇರ್ಫುಲ್. ಅದ್ರಕ್ ಲಸನ್ ತಡಕೆ के साथ में डालते हैं ना हमेशा. Okay, so ಇದರಲ್ಲಿ the third thing is going to be putting green chili. So ಅಕಸ್ಮಾತ್ ನಿಮಗೆ ತುಂಬಾ ಸ್ಪೈಸಿ ಇಷ್ಟ ಇಲ್ಲ ಅಂದ್ರೆ you can just use not use green chili, but ನನಗೆ ಒಂದು ಸ್ವಲ್ಪ ನಿಮ್ಗೆ ಗೊತ್ತಿರೋ ಪ್ರಕಾರ ಸ್ಪೈಸಿ ತುಂಬಾ ಇಷ್ಟ ನನಗೆ. ಸೊ ಪ್ಲೀಸ್ ಯು ಕ್ಯಾನ್, ಐ ಲವ್ ಗ್ರೀನ್ ಚಿಲ್ಲಿ, ಸೊ ನೀವು ಯೂಸ್ ಮಾಡ್ಬೋದು, ಇಲ್ಲಾಂದ್ರೆ ಇಲ್ಲ. ಅದು ನಾವು ವಿ ಆರ್ ಆಡಿಂಗ್ 2 medium size onions ಕಟ್ ಮಾಡಿ ಚಿಕ್ಕ ಈ ಒಂದು ರೆಸಿಪಿಯಲ್ಲಿ ಸ್ಪೆಸಿಫಿಕ್ ಆಗಿ ಫಾರ್ ದ ಫಸ್ಟ್ ಟೈಮ್ ಯು ಆರ್ ಆಡಿಂಗ್ ಟೊಮೆಟೋಸ್ ಇನ್ ದ ಲಾಸ್ಟ್. ಸೊ ನೀವು ನೋಡ್ತಾ ಇದ್ದೀರಾ 2 medium size onions ನಾವು ಯೂಸ್ ಮಾಡಿದೀವಿ. ಇಟ್ಸ್ ಡ್ಯಾಮ್ ಎಕ್ಸೈಟಿಂಗ್ ಟು ಟ್ರೈ ನ್ಯೂ ರೆಸಿಪೀಸ್ ಬಿಕಾಸ್ ಗೊತ್ತಿರಲ್ಲ ಏನಾಗುತ್ತೆ, ಏನ್ ರಿಸಲ್ಟ್ ಬರುತ್ತೆ. ಬಟ್ ಇಫ್ ಯು ಆರ್ ಲಕ್ಕಿ ಲೈಕ್ ನಂತರ ನೀವು ಹೊಸ ಶೆಫ್ ಇದ್ದೀರಾ ಅಂದ್ರೆ ಯು ವಿಲ್ ಫೈಂಡ್ ಇಟ್ ಎಕ್ಸ್ಟ್ರೀಮ್ಲಿ ಲಕ್ ಫ್ಯಾಕ್ಟರ್ ದಟ್ ಸಮ್ ಆಫ್ ದ ಡಿಶಸ್ ವರ್ಕ್ ಔಟ್ ರಿಯಲಿ ವೆಲ್. ಸೊ ಇವಾಗ ಇದನ್ನ ಒಳ್ಳೆ ರೀತಿಯಲ್ಲಿ ಬ್ರೌನ್ ಆಗೋ ತನಕ ವಿ ವಿಲ್ ಲೈಟ್ಲಿ ಬರ್ನ್ ಇಟ್. ಇಟ್ ಲುಕ್ಸ್ ಗಾರ್ಜಿಯಸ್. ಸ್ಮೆಲ್ ತುಂಬಾನೇ ಚೆನ್ನಾಗಿದೆ.
ಆ್ಯಂಡ್ ಗೈಸ್ ಇದೆಲ್ಲ ಇಂಗ್ರೀಡಿಯೆಂಟ್ಸ್ ತುಂಬ ಈಸಿಯಾಗಿ ಸಿಗುತ್ತೆ ನಿಮಗೆ ನಿಮ್ಮ ಮನೆಯಲ್ಲಿ ಗ್ರಾಸರೀಸಲ್ಲಿ ಮತ್ತು ಮನೆ ಅಕ್ಕಪಕ್ಕದಲ್ಲಿ ಆಲ್ ದ ಸ್ಟೋರ್ಸಲ್ಲೆಲ್ಲ ವೆಜಿಟೇಬಲ್ಸ್ ಈಸಿಯಾಗಿ ಸಿಗೋವಂಥ ವೆಜಿಟೇಬಲ್ಸ್. ಸೊ ಪ್ಲೀಸ್ ಟ್ರೈ ದಿಸ್ ವೆಜಿಟೇಬಲ್. ಟ್ರೈ ಮಾಡಿಬಿಟ್ಟು ಹೇಳಿ ನನಗೆ ಏನು ಅನಿಸುತ್ತೆ ನಿಮಗೆ. ಬೆನಿಫಿಷರಿ ತುಂಬಾ ಬೆನಿಫಿಷಿಯಲ್ ಇದೆ, ಹೆಲ್ತ್ ಬೆನಿಫಿಷಿಯಲ್ಸ್ ಅದರಲ್ಲಿ. ಆ್ಯಂಡ್ ಐ ಆಮ್ ಹೋಪಿಂಗ್ ವಿತ್ ಕ್ರಾಸ್ ಫಿಂಗರ್ಸ್ ದಟ್ ಇಟ್ ಟೇಸ್ಟ್ as good as it looked in the picture. ಆ್ಯಕ್ಚುಲಿ ಯೂಟ್ಯೂಬಲ್ಲಿ ಒಂದು ಅಜ್ಜಿ ಇದ್ದಾರೆ, ಅವರು ಹಳ್ಳಿ ಮನೆ ಆಚೆ ಒಂದು ಒಳ್ಳೆ ಪಾಟಲ್ಲಿ ಇದು ಮಾಡಿದ್ರು. ಸೊ ಐ ಡೋಂಟ್ ನೋ ಇಫ್ ದ ಟೇಸ್ಟ್ ಇಸ್ ಗೋನ್ ಟು ಬಿ ಡಿಫ್ರೆಂಟ್ ಬಿಕಾಸ್ ಪಾಟ್ ಕುಕಿಂಗ್ ಆ್ಯಂಡ್ ಪ್ಯಾನ್ ಕುಕಿಂಗ್ ಇಸ್ ವೆರಿ ಡಿಫ್ರೆಂಟ್. ಇವಾಗ ಒಂದು ದೊಡ್ಡ ಟೇಬಲ್ ಸ್ಪೂನ್ ಆಫ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆ್ಯಡ್ ಮಾಡ್ತಾ ಇದ್ದೀವಿ. ಮೈ ಫೇವ್ರೆಟ್ ಇಸ್ ಜಿಂಜರ್ ಗಾರ್ಲಿಕ್, ಸೊ ಐ ಜಸ್ಟ್ ಆ್ಯಡ್ ಅ ಲಿಟಲ್ ಬಿಟ್ ಮೋರ್. ಸಿ ವಿತ್ ಮಸಾಲಾಸ್ with ginger garlic yavaglu taste prakara ಮಾಡಬೇಕು because some people like it really really strong, some people don't like it at all. So ಅದರ ಪ್ರಕಾರ ನೀವು ಆಡ್ ಮತ್ತೆ ಸಬ್ಟ್ರಾಕ್ಟ್ ಮಾಡಬಹುದು ಅದನ್ನ. Ginger garlic smells amazing all the time. So guys, I hope that ಎಲ್ಲರೂ ಚೆನ್ನಾಗಿದ್ದೀರಾ. ಇದು ಲಾಕ್ಡೌನ್ ಎಕ್ಸ್ಟೆಂಡ್ ಆಗಿದೆ. ಐ ನೋ ದ್ಯಾಟ್ ಎಲ್ಲರೂ ಏನು ಮಾಡಬೇಕು, ಏನು ಮಾಡೋದು, ಏನು ಮಾಡಬೇಕು ಇನ್ನು 4th May ತನಕ ಯೋಚನೆ ಮಾಡ್ತಾ ಇರ್ತೀರಾ. ಪ್ಲೀಸ್ ಬಿ ಪೇಷಂಟ್, ಪ್ಲೀಸ್ ಸ್ಟೇ ಕಾಮ್ ಆ್ಯಂಡ್ ಹೊಸ ಹೊಸ ಹಾಬೀಸ್ನ ಕಲ್ಟಿವೇಟ್ ಮಾಡಿ ಆ್ಯಂಡ್ ಟ್ರೈ ಆ್ಯಂಡ್ stay happy, stay positive because that is the only thing that is going to help everybody right now. ನೆನ್ನೆ ನಾನು ಮತ್ತು ನನ್ನ ಫ್ಯಾಮಿಲಿ ತುಂಬಾ ಒಂದು ಒಳ್ಳೆ ಕಾಸ್ಗೋಸ್ಕರ ಎಲ್ಲರೂ ಜೊತೆಗೆ ಕುಕಿಂಗ್ ಮತ್ತು ಪ್ಯಾಕಿಂಗ್ ಎಲ್ಲ ಮಾಡಿದ್ವಿ ನಮ್ಮ ಕೋವಿಡ್ ಹೆಲ್ತ್ ವಾರಿಯರ್ಸ್ಗೆ. ಸೊ ತುಂಬ ಖುಷಿ ಆಯಿತು ಆ್ಯಂಡ್ ಇಟ್ ವಾಸ್ ಸಮಥಿಂಗ್ ಸೋ ಸ್ಪೆಷಲ್. ಯಾಕಂದರೆ ಐ ಸ್ಪೆಂಡ್ ಸೋ ಮಚ್ ಟೈಮ್ ವಿತ್ ಮೈ ಫ್ಯಾಮಿಲಿ ಪ್ಯಾಕಿಂಗ್ ಸ್ಟಫ್ ಆ್ಯಂಡ್ ಮೇಕಿಂಗ್ ಜೋಕ್ಸ್ ಆ್ಯಂಡ್ ಥಿಂಗ್ಸ್ ಲೈಕ್ ದ್ಯಾಟ್. ಸೊ ಐ ವಾಂಟ್ ಟು ಫಸ್ಟ್ ಥ್ಯಾಂಕ್ ಮೈ ಫ್ಯಾಮಿಲಿ ಫಾರ್ ಬೀಂಗ್ ಸೋ ಸ್ಟ್ರಾಂಗ್ಲಿ ಸಪೋರ್ಟಿಂಗ್ ನನ್ನ ಕಾಸ್ಗಳಲ್ಲೆಲ್ಲ. ಅದಾದ್ಮೇಲೆ ಐ ಹೋಪ್ ದಟ್ ಎಲ್ರಿಗೂ ಅದು ಊಟ ಇಷ್ಟ ಆಯಿತು ಬಿಕಾಸ್ ವಿ ಬಿನ್ ಕನ್ಸಲ್ಟಿಂಗ್. ಇಟ್ಸ್ ಅ ಕಂಪ್ಲೀಟ್ಲಿ ವಾಲಂಟರಿ ಬೈ ಹಾರ್ಟ್ ಥಿಂಗ್ ದಟ್ ಐ ಆಮ್ ಡೂಯಿಂಗ್ ಆ್ಯಂಡ್ ನಿಮ್ಮೆಲ್ಲರೂ ಕಾಮೆಂಟ್ಸ್ ಮತ್ತು ಸಪೋರ್ಟ್ ಬರ್ತಾನೆ ಇದೆ ನನಗೆ. ಸೊ ಐ ಆಮ್ ರಿಯಲಿ ರಿಯಲಿ ಹ್ಯಾಪಿ ಫಾರ್ ದ್ಯಾಟ್. ಓಕೆ, ಇವಾಗ ಒಂದು ಇನ್ನೂ ಸ್ವಲ್ಪ ಬ್ರೌನ್ ಆದರೆ, ಸೊ ಬೇಸಿಕಲಿ ದ ಮೇನ್ ಥಿಂಗ್ ಇಸ್ ದಟ್ ಯು ಹ್ಯಾವ್ ಟು ಮೇಕ್ ಶ್ಯೂರ್ ದಟ್ ದ ಅನಿಯನ್ ಗೆಟ್ಸ್ ಕುಕ್ ಸ್ಲೈಟ್ಲಿ ಬ್ರೌನ್ ಆ್ಯಂಡ್ ದ ಜಿಂಜರ್ ಗಾರ್ಲಿಕ್ ಗೆಟ್ಸ್ ಮಿಕ್ಸ್ಡ್ ಒಳಗಡೆ ಚೆನ್ನಾಗಿ. ಥ್ಯಾಂಕ್ ಯು ಭಾಯ್ ಫಾರ್ ಶೂಟಿಂಗ್ ದಿಸ್ ವಿಡಿಯೋ, ಐ ರಿಯಲಿ ಅಪ್ರಿಷಿಯೇಟ್ ಇಟ್. ಯಾ, ಥ್ಯಾಂಕ್ಸ್ ಅ ಲಾಟ್. That was not nice. ಇದನ್ನ ನಾನು ಆಕ್ಚುಲಿ ಹಿಂಗೆ ತಿನ್ಬೋದು. ನನಗೆ ಇಷ್ಟ ಇದು ಮಿಕ್ಸ್ಚರ್, ಬೇಸಿಕ್ ಮಿಕ್ಸ್ಚರ್ ಇದೆಲ್ಲ ಇದು ನಾನು ಹಂಗೇನೆ ತಿನ್ಬೋದು, ನನಗೆ ಇಷ್ಟ ಇದೆ. ಓಕೆ, ನಾವು ನಾವು 4 ಬನಾನಾಸ್ ಏನು ಕಟ್ ಮಾಡಿದ್ದೀವಿ. ಐ ಹ್ಯಾವ್ ನೆವರ್ ಎವರ್ ಕುಕ್ಡ್ ಅ ಬನಾನಾ ಬಿಫೋರ್ ಇನ್ ಮೈ ಲೈಫ್. ಸೊ ಐ ಹೋಪ್ ಇಟ್ಸ್ ಸ್ವಲ್ಪ ಓಕೆ. ಇವಾಗ ಇದನ್ನು ಮಿಕ್ಸ್ ಮಾಡಿಬಿಡೋಣ. Napkatpuri, we have not added any masalas, any salt, anything. So please follow the steps carefully. ನಾನು ರೆಸಿಪಿನೇ ಫಾಲೋ ಮಾಡ್ತಾ ಇದ್ದೀನಿ. ಇದನ್ನ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡಿಬಿಡೋಣ. Do you think the pan is small a little bit? ನಾನು ಇನ್ನೂ ಕಲಿತಾ ಇದ್ದೀನಿ ಮಿಕ್ಸ್ ಮಾಡೋದು. ವೆಜಿಟೇಬಲ್ಸ್ ಎಲ್ಲ ಬೀಳ್ತಾನೆ ಇರುತ್ತೆ ಕೆಲವೊಂದ್ಸತಿ. Mix up. Yes, ನೀವು ನೋಡ್ತಾ ಇದ್ದೀರಾ
Yeah, so I was saying that one Ajji YouTube ಅಲ್ಲಿ ಈ ಒಂದು ರೆಸಿಪಿನ ಶೇರ್ ಮಾಡಿದ್ದಾರೆ and she's cooked it in a handiಯಲ್ಲಿ ಕುಕ್ ಮಾಡಿದ್ದಾರೆ. So I don't know if the taste is going to be different, but ನನ್ನ ಪ್ರಕಾರ it should be almost the same ಅಂತ ಅನ್ಸುತ್ತೆ ನನಗೆ. So guys, ಇದರಲ್ಲಿ ನಾವು ಇದನ್ನು ಮಿಕ್ಸ್ ಮಾಡಿದ್ವಿ. ಇದರಲ್ಲಿ ಒಂದು ದೊಡ್ಡ tablespoon of haldi, turmeric 1 tablespoon, ತುಂಬಾ ಒಳ್ಳೆ ಕಲರ್ ಬಂದಿದೆ. ಐ ಲವ್ ದಿಸ್ ಯೆಲ್ಲೋ. ಐ ಲವ್ ವೇರಿಂಗ್ ದಿಸ್ ಯೆಲ್ಲೋ. ಐ ಥಿಂಕ್ ಇಟ್ಸ್ ಅ ಬ್ಯೂಟಿಫುಲ್ ಸಮ್ಮರ್ ಕಲರ್. ಇಟ್ಸ್ ಅ ನೈಸ್ ಹಲ್ದಿ ಸ್ಮೆಲ್ ಕಮೋನಿ. ನ್ಯಾಚುರಲ್ ಟರ್ಮರಿಕ್ ಹಾಕಿದ್ರೆ there's a really nice smell that it takes from the moment it's cooked a little bit. ಆ ಸ್ಮೆಲ್ ಬರ್ತಾ ಇದೆ ನಮಗೆ. The next we have to do is add salt. Adunu taste prakara add ಮಾಡಿ about 1 tablespoon for the whole. ಸದ್ಯಕ್ಕೆ dry ಅನಿಸ್ತಾ ಇದೆ, but I think that after we add the tomatoes, the last step is going to be adding the tomatoes and garam masala. ಆವಾಗ ಒಂದು ಸ್ವಲ್ಪ ಗ್ರೇವಿ ಆಗಿ ಆಗುತ್ತೆ, ಬಿಕಾಸ್ ಐ ಥಿಂಕ್ ಬನಾನಾಸ್ ಇನ್ನೂ ಕುಕ್ ಆಗಬೇಕು, ಒಂದು ಸ್ವಲ್ಪ ಕುಕಿಂಗ್ ಪೀರಿಯಡ್ ತಗೊಳುತ್ತೆ. Oh my god, I'm loving the yellow color. ಸೊ ಗೈಸ್, ಹಲ್ದಿದು ಟೇಸ್ಟ್ ಮತ್ತೆ ಹಲ್ದಿದು ಟೇಸ್ಟ್ ಇರಲ್ಲ, ಫ್ಲೇವರ್ ಮತ್ತೆ ಕಲರ್ ಏನಿದೆ ಅದಂತೂ ಗೊತ್ತಾಗ್ತಾ ಇದೆ ನಮಗೆ. ಬಟ್ ಸಾಲ್ಟ್ ಇಸ್ ಸಮಥಿಂಗ್ ದಟ್ ಯು ಕಾಂಟ್ ಮೇಕ್ ಔಟ್ ಟಿಲ್ ದಿ ಎಂಡ್ ಆಫ್ ದ ರೆಸಿಪಿ, ಬಿಕಾಸ್ ಅದು ಟೊಮೆಟೊ ಎಲ್ಲ ಆ್ಯಡ್ ಮಾಡಾದ್ಮೇಲೆ, ಗರಂ ಮಸಾಲ ಎಲ್ಲ ಆ್ಯಡ್ ಮಾಡಾದ್ಮೇಲೆ ವೆನ್ ಇಟ್ಸ್ ಕುಕಿಂಗ್ ಅವಾಗ ಗೊತ್ತಾಗತ್ತೆ. ಓಕೆ, our last step. ಸೊ ಇದನ್ನು 2 ಮೀಡಿಯಮ್ ಸೈಜ್ ಟೊಮೆಟೋಸ್ ಕಟ್ ಮಾಡಿದ್ದೀನಿ ಚಿಕ್ಕದೆ. Okay, I'm quite excited about the banana thing because ನಾನು ಆ್ಯಕ್ಚುಲಿ ಫಸ್ಟ್ ಟೈಮ್ ಲೈಫಲ್ಲಿ ಟ್ರೈ ಮಾಡ್ತಾ ಇದ್ದೀನಿ ರೆಸಿಪಿಗಳನ್ನ. ಮನೆಯಲ್ಲಿ ಯಾರೂ ತಿಂದು ಇಲ್ಲ ಫಸ್ಟ್ ಟೈಮ್. ಸೊ ಐ ಥಿಂಕ್ ಇಟ್ ಬಿ ಎಕ್ಸೈಟಿಂಗ್ ಫಾರ್ ಎವ್ರಿಬಡಿ ಟು ಟ್ರೈ ಇಟ್ ಆಲ್ಸೋ. ಯು ಥಿಂಕ್ ವಿ ಶುಡ್ ಡೂ ಅ ಟೇಸ್ಟಿಂಗ್ ವಿಡಿಯೋ ಆಲ್ಸೋ ಆಫ್ಟರ್ ದಿಸ್? ಓಕೆ, ಸೊ now we're going to add red chili powder, 1 tablespoon, garam masala, turmeric. Now this is dhania powder. So now add ಮಾಡಿದೀವಿ 1 tablespoon red chili powder, 1 tablespoon garam masala and
almost 1 tablespoon turmeric powder. Sorry, methi. So I think ಇವಾಗ ಇದನ್ನ this is all the ingredients and procedure mention ಆಗಿದ್ದು ನಮ್ಮ ರೆಸಿಪಿಯಲ್ಲಿ. ಒಂದು ಕೆಲಸ ಮಾಡೋಣ, ನನ್ನ ಐಪ್ಯಾಡ್ ಇಲ್ಲೇ ಇದೆ. ಲೆಟ್ಸ್ ಕವರ್ ಇಟ್. ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನ ಕವರ್ ಮಾಡೋಣ ಆ್ಯಂಡ್ ಚೆಕ್ ಮಾಡೋಣ ಅಕಸ್ಮಾತ್ ಏನು ಮಿಸ್ ಮಾಡಿದ್ದೀವಿ ಅಂತ. ನನ್ನ ಪ್ರಕಾರ ಚೆನ್ನಾಗಿ ಬರುತ್ತೆ. ಟೇಸ್ಟ್ ಗೊತ್ತಿಲ್ಲ ನನಗೆ. ಐ ಥಿಂಕ್ ಬಹುಶಃ ನಿಮಗೆ ಗೊತ್ತಿರಬೇಕು. ಐ ಥಿಂಕ್ ಪೀಪಲ್ ಕರ್ನಾಟಕದಲ್ಲಿ ತಿಂದಿದ್ದಾರೆ, ಟ್ರೈ ಮಾಡಿದ್ದಾರೆ ಈ ಒಂದು ವೆಜಿಟೇಬಲ್ನ. ನಮ್ಮ ಮನೆಯಲ್ಲಿ ಯಾರೂ ಟ್ರೈ ಮಾಡಿಲ್ಲ. Let me get some water. ಸ್ವಲ್ಪ ಮಸಾಲ ವಾಶ್ ಅಪ್. Okay guys, time to cover it. So now let's quickly go and check if you've done every step in the recipe. Okay, yellina tangandittu. Let's see how the color looks. This lady is super cool. ಇವರಿಂದಾನೇ ರೆಸಿಪಿ ಸಿಕ್ಕಿರೋದು ನನಗೆ. ನೋಡಿ ಎಷ್ಟು ಒಳ್ಳೆ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಐ ಥಿಂಕ್ ನೀರು ಹಾಕ್ಬಿಟ್ಟು ಚೆಕ್ ಮಾಡಬೇಕು. ಓಕೆ, ಸೊ ನೋಡಿ ಅವರು ಅದೇನೇ ಮಾಡಿದ್ರು. ಶೀಸ್ ಚೆಕಿಂಗ್ ದ ಥಿಂಗ್. ಶೀಸ್ ಪುಟ್ ವಾಟರ್ ಕವರ್ ಮಾಡಿದ್ದಾರೆ. ಆರೆಂಜ್ ತಿಂತಾ ಇದ್ದಾರೆ. ಸೂಪರ್ ಕ್ಯೂಟ್ ಶಿ ಇಸ್. ವೆರಿ ಶಿ. ಓಕೆ, ಶಿ ಫಿನಿಶ್ಡ್ ಈಟಿಂಗ್ ಆರೆಂಜ್. ಇಫ್ ಯು ಸಿ ಹರ್, ಶಿ ಇಸ್ ಈಟಿಂಗ್ ಆರೆಂಜ್ ಕ್ಲಾತ್. ಐ ಆಮ್ ಸ್ಟಿಲ್ ನ್ಯೂ ಟು ಯೂಸಿಂಗ್ ಎನ್ ಐಪ್ಯಾಡ್. ಇಲ್ಲ ಆ್ಯಕ್ಚುಲಿ ಆ್ಯಡ್ ಬಂದಿದೆ ಅನಿಸುತ್ತೆ. ಯೈ. ಸೊ ಆರೆಂಜ್ ತಿಂತಾ ಇದ್ದಾರೆ ಇವಾಗ. ಸೊ ಕ್ಯೂಟ್. Add really. Okay, so guys, almost ide ಮಾಡಬೇಕು. So now what we need to do is that ಇದನ್ನ ಕವರ್ ಮಾಡಿ ಕುಕ್ ಮಾಡಬೇಕು ಚೆನ್ನಾಗಿ. I think that the last step is going to be that banana completely through agi cook ಆಗಬೇಕು. And the moment it gets cooked, I think that's when the sabzi will be ready. I think semi gravy ತರ ಇರುತ್ತೆ. ಅದರಲ್ಲಿ ನೀವು ಸಾಲ್ಟ್, ಗರಂ ಮಸಾಲ ನಿಮ್ಮ ಟೇಸ್ಟ್ ಪ್ರಕಾರ ಆ್ಯಡ್ ಮಾಡ್ಬೋದು. ಸೊ ಲೆಟ್ಸ್ ಲೆಟ್ ದಿಸ್ ಕುಕ್ ಆ್ಯಂಡ್ ನಮ್ಮ ಪಿಕ್ಚರ್ ಶೇರ್ ಮಾಡ್ತೀನಿ, ಆದರೆ ಟೇಸ್ಟಿಂಗ್ ವಿಡಿಯೋನು ಶೇರ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಐ ಲವ್ ಯು ಆ್ಯಂಡ್ ಚೆನ್ನಾಗಿರಿ, ಹುಷಾರಾಗಿರಿ, ಸ್ಟೇ ಪಾಸಿಟಿವ್ ಆ್ಯಂಡ್ ಈ ರೆಸಿಪಿ ಟ್ರೈ ಮಾಡಿ.